ಪ್ರೀತಿಯ ಬಲೆಯಲ್ಲಿ ಬಿದ್ದಿದ್ದ ಆಕೆಗೆ ಮತ್ತೊಬ್ಬನ ಜೊತೆ ಮದುವೆ ಆಗಿತ್ತು. ಹೀಗಿದ್ದರೂ ಪ್ರೀತಿಯ ಸೆಳೆತ ಮಾತ್ರ ಬಿಟ್ಟಿರಲಿಲ್ಲ. ಗಂಡನನ್ನ ಬಿಟ್ಟು ಪ್ರಿಯಕರ ಜೊತೆ ಹೋದೋಳ ಕತೆ ಕಂಡಿದ್ದು ದುರಂತ ಅಂತ್ಯ. ಇದು ರಾಜ್ಯವನ್ನ ಬೆಚ್ಚಿ ಬೀಳಿಸಿರುವ ಮತ್ತೊಂದು ಮರ್ಯಾದ ಹತ್ಯೆ. ಸಮಾಜದ ಮರ್ಯಾದೆಗೆ ಅಂಜಿ ಸ್ವಂತ ರಕ್ತದ ಸಂಬಂಧಿಯನ್ನೇ ಸುಟ್ಟು ಕರಕಲಾಗಿಸಿದ ಭಯಾನಕ ಘಟನೆ ಬೆಳಗಾವಿ ಜಿಲ್ಲೆಯ ಯಮಕನಮರಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ರಾಯಭಾಗ ತಾಲೂಕಿನ ಹಣಬರಟ್ಟಿ ಗ್ರಾಮದ ಸತ್ಯವ್ವ ಹೆಳವಿ ಕೊಲೆಯಾದ ದುರ್ದೈವಿ. ಸತ್ಯವಳನ್ನ ಕೊಂದಿದ್ದು ಬೇರೆ ಯಾರೂ ಅಲ್ಲ, ಆಕೆಯ ಸ್ವಂತ ಚಿಕ್ಕಪ್ಪ ಪ್ರಕಾಶ್, ಸಹೋದರ ಶಾನೂರ ಹಾಗೂ ಭಾವ ಕಲ್ಲಪ್ಪ. ಅಷ್ಟಕ್ಕೂ ಈ ಭೀಕರ ಕೊಲೆಗೆ ಕಾರಣವಾಗಿದ್ದು ಒಂದು ಪ್ರೇಮ ಪ್ರಕರಣ. ಹುಕ್ಕೇರಿ ತಾಲೂಕಿನ ನದಿಗುಡಿ ಕ್ಷೇತ್ರದ ನಿವಾಸಿಯಾಗಿರೋ ಸತ್ಯವ್ವ ಅದೇ ಗ್ರಾಮದ ಕೃಷ್ಣ ಪಾಟೀಲ ಎಂಬಾತನನ್ನ ಮದುವೆಗೂ ಮುನ್ನವೇ ಪ್ರೀತಿಸ್ತಾ ಇದ್ಲು. ಆದ್ರೆ ಕುಟುಂಬಸ್ಥರು 4 ವರ್ಷಗಳ ಹಿಂದೆ ಆಕೆಯನ್ನ ರಾಯಬಾಗ ತಾಲೂಕಿನ ಸಂತೋಷ್ ಹೆಳವಿ ಎಂಬುವರ ಜೊತೆ ಬಲವಂತವಾಗಿ ವಿವಾಹ ಮಾಡಿಕೊಟ್ಟಿದ್ರು. ಗಂಡನ ಜೊತೆಗಿದ್ರು ಹಳೆ ಪ್ರಿಯಕರನ ಸಂಪರ್ಕದಲ್ಲಿದ್ದ ಸತ್ಯವ್ವ ಕಳೆದ ಫೆಬ್ರವರಿ 17ರಂದು ಕೃಷ್ಣನ ಜೊತೆ ಮನೆ ಬಿಟ್ಟು ಎಸ್ಕೇಪ್ ಆಗಿದ್ಲು. ಇಬ್ಬರು ಬೆಳವಡಿ ಗ್ರಾಮದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡಿದ್ರು. ಅದು ಇವ್ರ ಮನೆಯವ್ರಿಗೆಲ್ಲ ಗೊತ್ತಾಗಿಸಿಂದ ಗೊತ್ತಾಗಿ ರೂಮಿಗೆ ಬಂದ್ರಿ ಸರ್. ಡಿವೋರ್ಸ್ ತಗೋತು ಮತ್ತು ಈಗ ಎಷ್ಟು ಬುದ್ಧಿ ಹೇಳೋದು ರೀ. ಮತ್ತು ಹಿಂಗೆ ಹೇಳಿ ಎಲ್ಲ ಹೋಗಿ ಕರ್ಕೊಂಡು ಹೋದ್ರಿ ಸರ್ ಸಮಾಧಾನ ಹೇಳಿ. ಈಗ ಕರ್ಕೊಂಬಂತ ಈ ಥರ ಮಾಡ್ರಿ ಸರ್. ಯಾರ್ಯಾರು ಮಾಡಿದಾರೆ? ಪ್ರಕಾಶ್ ಹೇಳ್ರಿ ಸರ್, ಕಲ್ಲಪ್ಪ ಹೇಳ್ರಿ, ಮತ್ತು ಶಾನು. ಮದುವೆ ಏನಾಗಿತ್ತನ್ರಿ? ಮದುವೆ ಆಗಿತ್ರಿ ಸರ್. ಆಗಿತ್ತು ನಮ್ದು ಅನ್ನ ಆಗಿತ್ತು ಸರ್. ನಾವು ಮದುವೆ ಆಗಿತ್ತು ಸರ್. ಅವ್ರು ಏನು ಕೆಲಸ ಮಾಡ್ಯಾರ ಸರ್, ಅವ್ರ ಜವಾಬ್ದಾರಿ ಶಿಕ್ಷೆ ಆಗ್ಬೇಕು ಸರ್. ಒಟ್ಟು ಅವ್ರ ಯಾಕೆ ಒಂದು ಜವಾಬ್ ತೆಗಿಬೇಕಾದ್ರೆ ಏನಾಗ್ಬೇಕು ಅನ್ನೋದು ಅವ್ರಿಗೆ ಅರ್ಥ ಆಗ್ಬೇಕು ಸರ್. ಅನ್ನೂವರೆಗೂ ಸರ್ ಕಂಪ್ಲೇಂಟ್ ಅದು ಏನ್ ಕೊಟ್ಟಿದ್ರಿ? ಕಂಪ್ಲೇಂಟ್ ಮಾಡೇನ್ರಿ ಸರ್. ಏನಂತ್ರಿ? ಈ ಹುಡುಗಿದ ಹಿಂಗ ಕರ್ಕೊಂಡ್ ಹೋಗಿ ಮರ್ಡರ್ ಮಾಡ್ಯಾರಲ್ಲ ಸರ್. ಸಂಬಂಧಪಟ್ಟ ಕೊಟ್ಟೇನ್ರಿ. ಮಗಳು ಓಡಿ ಹೋದ ವಿಷಯ ತಿಳಿದ ಕುಟುಂಬಸ್ಥರು ಇಬ್ಬರನ್ನು ಪತ್ತೆ ಹಚ್ಚಿ ವಾಪಸ್ ಕರೆತಂದಿದ್ರು. ಬಳಿಕ ಸತ್ಯವಳಿಗೆ ಬುದ್ಧಿವಾದ ಹೇಳಲು ಮಹಾರಾಷ್ಟ್ರದ ಶಿರೋಳ ಹಾಗೂ ಸಾಂಗ್ಲಿ ಜಿಲ್ಲೆಯ ಅರಗ ಗ್ರಾಮಕ್ಕೆ ಕರೆದೊಯ್ದಿದ್ರು. ಆದ್ರೆ ಎಷ್ಟೇ ಬುದ್ಧಿವಾದ ಹೇಳಿದ್ರು ನಾನು ಕೃಷ್ಣನ ಜೊತೆಯಲ್ಲೇ ಇರುತ್ತೇನೆ ಅಂತ ಸತ್ಯವ್ವ ಹಠ ಹಿಡಿದಿದ್ಲು. ಇದರಿಂದ ಆಕ್ರೋಶಗೊಂಡ ಸಂಬಂಧಿಕರು ಮನೆ ಮರ್ಯಾದೆ ತೆಗೆದಿದ್ದೀಯಾ ಅಂತ ಹಿಗ್ಗಾಮುಗ್ಗಾ ಥಳಿಸಿ ಮಾರ್ಚ್ 21ರಂದು ಆಕೆಗೆ ಬಲವಂತವಾಗಿ ವಿಷ ಕುಡಿಸಿ ಕೊಂದಿದ್ದಾರೆ. ಅಷ್ಟೇ ಅಲ್ಲ, ಯಾರಿಗೂ ಅನುಮಾನ ಬಾರದಂತೆ ಶವವನ್ನ ಸುಟ್ಟು ಬೂದಿ ಮಾಡಿದ್ದಾರೆ. ಈ ಸತ್ಯವ್ವ ಅವ್ರಿಗೆ ಆಲ್ರೆಡಿ ಮದುವೆ ಆಗಿದೆ. 4 ವರ್ಷ ಹಿಂದೆ ಇನ್ನೊಬ್ಬರ ಜೊತೆ ಮದುವೆ ಆಗಿರ್ತದೆ. ಸೊ ಮದುವೆ ಆಗಿ ನಂತರ ಅವ್ರಿಗೆ 12 ವಯಸ್ಸಲ್ಲಿಯೇ ಒಂದು ಫಿಕ್ಸ್ ಆಗಿರ್ತದೆ, ಅವ್ರಿಗೂ ಮದುವೆ ಮಾಡಬೇಕಂದ್ರೆ, ಅವ್ರ ಗಂಡನಕ್ಕೂ ಮದುವೆ ಮಾಡಬೇಕಂದ್ರೆ ಹಣಬರಟ್ಟಿಯಲ್ಲಿರುವವರೊಬ್ಬರ ಜೊತೆ ಮದುವೆ ಆಗ್ತದೆ. ಅವರು ಜಾಸ್ತಿ ಕುಡಿತಾ ಇದ್ದಾರೆ ಅಂದರೆ ಕಂಪ್ಲೇಂಟ್. ಸೊ ಅದರಿಂದ ಫ್ಯಾಮಿಲಿ ರಿಲೇಷನನ್ನು ಬಿಟ್ಟು ಸ್ವಂತ ಊರಲ್ಲಿ ಇದ್ದ ಕೃಷ್ಣ ಪಾಟೀಲ್ ಎಂಬರ ಜೊತೆ ಅವರು ಪರಿಚಯ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಈ ಪರಿಚಯ ಮದುವೆಕ್ಕಿಂತಲೂ ಪರಿಚಯ ಇದು ಫ್ಯಾಮಿಲಿ ಮೆಂಬರ್ಗೆ ಯಾರಿಗೂ ಗೊತ್ತಿರಲ್ಲ. ಅದಾದಮೇಲೆ ಮದುವೆ ಆದಮೇಲೂ ಗಂಡ ಜಾಸ್ತಿ ಕುಡಿತಾ ಇದ್ದಾನೆ, ತನ್ನನ್ನು ನೋಡ್ಕೊಳ್ತಾ ಇಲ್ಲ. ಆ ಕಾರಣದಿಂದ ಇವರು ರಿಲೇಷನ್ಶಿಪ್ಪನ್ನು ಸ್ವಂತ ಊರಲ್ಲಿ ಇದ್ದ ಕೃಷ್ಣ ಪಾಟೀಲ್ ಎಂಬನ ಜೊತೆ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಿರ್ತಾರೆ. ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಿ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಫೆಬ್ರವರಿ ತಿಂಗಳಲ್ಲಿ ಇವರು ಎಲೋಪ್ಮೆಂಟ್ ಆಗುತ್ತದೆ. ಫೆಬ್ರವರಿ 17ನೇ ತಾರೀಕು ಕೃಷ್ಣ ಪಾಟೀಲು ಸತ್ಯವ್ವ ಅವರು ಓಡಿ ಹೋಗಿರ್ತಾರೆ. ಸೊ 2 ಕಡೆ ಯಮಕನಮರಡಿಯಲ್ಲಿ ಕೃಷ್ಣ ಪಾಟೀಲ್ ಮಿಸ್ಸಿಂಗ್ ಆಗಿದ್ದಾನಂದ್ರೆ ಕಂಪ್ಲೇಂಟ್ ಆಗುತ್ತದೆ. ರಾಯಬಾಗ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸತ್ಯವ್ವ ಅವರು ಮಿಸ್ಸಿಂಗ್ ಆಗಿರೋದು ಕಂಪ್ಲೇಂಟ್ ಆಗುತ್ತದೆ. ಸೊ ಅದಾದಮೇಲೆ ಮಾರ್ಚ್ ತಿಂಗಳಲ್ಲಿ ಇವರಿಬ್ಬರು ಪತ್ತೆ ಮಾಡಿ ಕೃಷ್ಣ ಪಾಟೀಲ್ ಸ್ವಂತವರೆಗೆ ಬರ್ತಾನೆ. ಸತ್ಯವ್ವ ಅವರು ನಾವು ಈಗ ಸ್ವಂತವರೆಗೂ ಹೋಗೋದು ಬೇಡ ಅಂದರೆ ಹೇಳಿಬಿಟ್ಟು ಮಹಾರಾಷ್ಟ್ರ ಕಡೆ ಸಿರ್ಗೋಲ್ ಕಡೆ ಕರ್ಕೊಂಡು ಹೋಗ್ತಾರೆ. ಸಮಾಧಾನ ಮಾಡ್ತೀವಿ ಅಂದರೆ ಹೇಳುವಾಗ ಆಯ್ತಂದರೆ ಇವರು ಹೋಗ್ತಾರೆ.
ಸತ್ಯವ್ವ ನಾಪತ್ತೆಯಾದ ಬಗ್ಗೆ ಅನುಮಾನಗೊಂಡ ಪ್ರಿಯಕರ ಕೃಷ್ಣ ಪಾಟೀಲ ಯವಕನಮರಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದ. ದೂರಿನ ಬೆನ್ನತ್ತಿದ್ದ ಖಾಕಿ ಪಡೆಗೆ ಕೆಎಸ್ಪಿ ಆಪ್ ಮೂಲಕ ಬಂದ ಒಂದು ಗುಪ್ತ ಮಾಹಿತಿ ಕೊಲೆಯ ರಹಸ್ಯವನ್ನ ಭೇದಿಸುವಂತೆ ಮಾಡಿದೆ. ಕಾರ್ಯಾಚರಣೆ ನಡೆಸಿದ ಪೊಲೀಸರು ಕೊಲೆಘಟಕ ಸಂಬಂಧಿಕರಾದ ಪ್ರಕಾಶ್, ಶಾನೂರ ಹಾಗೂ ಕಲ್ಲಪ್ಪನನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಆರೋಪಿಗಳ 3 ಜನರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳ ಪ್ರಕಾಶ್ ಇವನ ಚಿಕ್ಕಪ್ಪ ಆಗಬೇಕಾಗುತ್ತದೆ. ಸತ್ಯವ್ವ ಅವರ ತಂದೆ ಸುಮಾರು ಒಂದು 15-20 ವರ್ಷ ಹಿಂದೆನೇ ತೀರಿ ಹೋಗಿರ್ತಾರೆ. ಅದಾದಮೇಲೆ ಈ ಪ್ರಕಾಶ್ ಎಂಬವನೇ ಈ ಮನೆಯನ್ನು ನೋಡ್ಕೊಳ್ತಾನೆ. ಸತ್ಯವ್ವಗೆ ಒಟ್ಟು 3 ಅಕ್ಕ, 1 ಅಣ್ಣ ಇದ್ದಾರೆ. ಸೊ ಅದರಲ್ಲಿ ಒಂದು ಅಕ್ಕನ ಗಂಡ ಕಲ್ಲಪ್ಪ ಅವನು ಕೂಡ ಸೇರಿ ಕೊಲೆ ಮಾಡಿರ್ತಾನೆ. ಶಾನೂರ್ ಒಂದು ಅಣ್ಣ, ಇವನು ಸೇರಿ ಈ ಕೊಲೆಯನ್ನು ಮಾಡಿರೋದು ಕಂಡು ಬಂದಿರ್ತದೆ. ಈ ಕೊಲೆಯಲ್ಲಿ ಇನ್ನೂ ಬೇರೆ ಯಾರು ರಿಲೇಟಿವ್ ಯಾರು ಭಾಗವಹಿಸಿದ್ದಾರೆ ಎಂಬುದ್ರ ಬಗ್ಗೆಯೂ ಕೂಡ ವಿಚಾರಣೆ ನಡೀತಾ ಇದೆ. ಆಲ್ರೆಡಿ 3 ಜನ ಆರೋಪಿಗಳ ಬಂಧನ ಮಾಡಿದ್ದೀವಿ. ಕೇಸ್ ಅಲ್ಲಿಯೇ ಆಗಿರೋದ್ರಿಂದ, ಮಹಾರಾಷ್ಟ್ರದಲ್ಲಿಯೇ ಸಂಪೂರ್ಣ ಆಗಿರೋದ್ರಿಂದ ಕೇಸನ್ನು ಕೂಡ ಈಗ ಮಹಾರಾಷ್ಟ್ರಕ್ಕೆ ಹ್ಯಾಂಡ್ ಓವರ್ ಮಾಡಬೇಕಾಗುತ್ತದೆ. ಸೊ ಮದುವೆ ಆಗೋದಕ್ಕೂ ಮುಂಚೆಯಿಂದ ಕೂಡ ಪರಿಚಯ ಅಂದರೆ ಹೇಳ್ತಾ ಇದ್ದಾರೆ. ಈ ಮದುವೆಯಲ್ಲಿ ಇವರಿಗೆ ಈ ಹುಡುಗಿಗೆ ಇಷ್ಟ ಇಲ್ಲ ಅಂದರೆ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಈ ಎಲೋಪ್ಮೆಂಟ್ 12 ವರ್ಷ ಇರುವಾಗ ಬಾಲ್ಯ ವಿವಾಹ ಆಗಿಲ್ಲ. ಅವ್ರಿಗೆ ಮದುವೆ ಮಾಡೋದಕ್ಕೆ ಅಗ್ರಿಮೆಂಟ್ ಥರ ಮಾಡಿಕೊಂಡಿರೋದಾಗಿ ಹೇಳ್ತಾ ಇದ್ದಾರೆ. ಅಫಿಷಿಯಲಿ ಯಾವುದಿಲ್ಲ, ಓರಲ್ಲಿ ಮಾತಾಡಿಕೊಂಡು ಇವರಿಗೆ ಮದುವೆ ಮಾಡ್ಕೊಳ್ತೀವಿ ಅಂದರೆ ಹೇಳಿ ಮಾತಾಡಿರೋದಾಗಿ ಒಂದು ಮಾತು ಇದೆ. ಒಟ್ಟಲ್ಲಿ ಮದುವೆಯಾದ ಮಹಿಳೆ ಇನ್ನೊಬ್ಬನ ಜೊತೆ ಹೋದಳು ಅನ್ನೋದು ಹೆತ್ತವರನ್ನೇ ಕೊಲೆಗಡುಕರನ್ನಾಗಿ ಮಾಡಿದೆ. ಮರ್ಯಾದೆಗಾಗಿ ನಡೆದ ಈ ಬರ್ಬರ ಹತ್ಯೆ ಇಡೀ ಬೆಳಗಾವಿ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದೆ. ಶಿವರಾಜ್ ನೇಸರಗಿ, ಜೀ ಕನ್ನಡ ನ್ಯೂಸ್, ಚಿಕ್ಕೋಡಿ.